ಮೊದಲೇ ಹೇಳ್ಬೇಕಾಯ್ತಾನೆ. ಮನೆಗೆ ಬರ್ತಿದ್ದ ಹಾಗೆ ಯಜಮಾನ್ರಿಗೆ ಕಾಲ್ ಮಾಡಿ ಹೇಳ್ಬಿಡ್ತಿದ್ದೆ. ಬಂದವರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀರಿ. ಯಜಮಾನ್ರು ಮೂರು ಮುಹೂರ್ತ ನೋಡಿಟ್ಟಿದ್ದಾರೆ. ಅದರಲ್ಲಿ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಹೇಳಿ ಅಂದರು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಫಿಕ್ಸ್ ಮಾಡಿ ಯಜಮಾನ್ರಿ ಅಂತ ನಿಮ್ಮ ಪರವಾಗಿ ನಾನು ಹೇಳ್ಬಿಟ್ಟೆ. ಸರಿಯಾಗೇ ಹೇಳಿದೆ ಕಣೆ. ಆದರೂ ಸುಬ್ಬನ ಒಂದು ಮಾತು ಕೇಳೋಣ. ಇದಪ್ಪ ವರ್ಷೆ ಅಂದರೆ ಆ ಕಾರ್ತಿಕೇಯನಿಗೆ ಮದುವೆ ಇಷ್ಟ ಇದೆಯೋ ಇಲ್ಲವೋ ಅಂತ ಒಂದು ಮಾತು ಕೇಳಲಿಲ್ಲ. ಆದರೆ ಡೇಟಿಗೆ ಮಾತ್ರ ಕಾರ್ತಿಕೇಯ ಬೇಕು. ಅತ್ತೆ, ಇಷ್ಟ ಕಷ್ಟನೆಲ್ಲ ಕೇಳಿ ಮದುವೆ ಮಾಡೋದಕ್ಕೆ ನಾವೇನು ಹೊಸದಾಗಿ ಹೆಣ್ಣು ನೋಡಿ ಮದುವೆ ಮಾಡ್ತಿದೀವಾ? ಈಗಾಗಲೇ ಒಂದಾಗಿರೋ ಜೀವಗಳನ್ನ ಮತ್ತೆ ಸೇರಿಸ್ತಿದೀವಿ ಅಷ್ಟೇ. ಸರಿಯಾಗಿ ಹೇಳ್ದೆ ಮಗಳೇ. ಸರಿ ಸರಿ, ಸುಬ್ಬನ ಒಂದು ಮಾತು ಕೇಳ್ಬಿಡೋಣ. ಲೋ ಸುಬ್ಬು, ಸುಬ್ಬು. ಏನಪ್ಪ? ಅಪ್ಪ, ಯಜಮಾನ್ರು ಮದುವೆಗಂತ 3 ಡೇಟ್ ಕೊಟ್ಟಿದ್ದಾರೆ ಅಂದ್ಕಣ. ಅದರಲ್ಲಿ ಯಾವ್ದಾರು ಒಂದು ಡೇಟ್ ಸೆಲೆಕ್ಟ್ ಮಾಡಬೇಕಂತೆ. ನೀನೇನು ಹೇಳ್ತೀಯಪ್ಪ? ಅಲ್ಲ, ಏನಾಗಿದೆ ನೀವೆಲ್ರಿಗೂ? ಸತ್ಯ ಏನು ಅಂತ ಗೊತ್ತಾದ ಮೇಲೂ ಈ ಥರ ಮಾತಾಡ್ತಾ ಇದ್ದೀರಲ್ಲ. ಇದನ್ನ ಹೆಂಗೆ ಒಪ್ಕೊಳ್ಳಪ್ಪ ನಾನು? ತಲೆ ಕೆಟ್ಟು ಹೋಗಿದೆ ನನಗೆ. ಆ ಕಡೆ ಯಜಮಾನ್ರಿಗೂ ಸತ್ಯ ಹೇಳಕ್ಕಾಗ್ತಿಲ್ಲ, ಈ ಕಡೆ ನೀವು ಸತ್ಯ ಅರ್ಥ ಮಾಡ್ಕೋತಾ ಇಲ್ಲ. ದಯವಿಟ್ಟು ಎಲ್ಲರೂ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಸುಬ್ಬು, ನೀನು ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡೋದಕ್ಕಾಗತ್ತಾ? ಅಲ್ಲ, ಅಷ್ಟಕ್ಕೂ ಈ ಮದುವೆ ಮಾಡಬೇಕು ಅಂತಿರೋದು ನಾನಾಗ್ಲಿ ಅಪ್ಪ ಆಗಲಿ ಅಮ್ಮ ಆಗಲಿ ಅಲ್ಲ. ಯಜಮಾನ್ರು ಈ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಅವ್ರ ಮಾತಿಗೆ ಬೆಲೆ ಕೊಡಬೇಕು ತಾನೆ. ಓಹೋ, ಎಮೋಷನಲ್ ಆಗಿ ಮಾತಾಡ್ತಿದ್ದೇನೆ. ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ಕಾರ್ತಿಕೇಯನಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಯು ಡೋಂಟ್ ವರಿ ಕಾರ್ತಿಕೇಯ, ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ವಿತ್ ಯು. ಅಂದ್ರೆ ನಾನು ನಿನ್ ಜೊತೆಗೆ ನಿಲ್ತೀನಿ. ಇವ್ರು ಯಾರು ನಮ್ಮ ಕಾರ್ತಿಕೇಯನ ಮೇಲೆ ಕರುಣೆ ತೋರಿಸ್ದೇ ಇರ್ಬೋದು, ಆದ್ರೆ ನಾನು ನಮ್ಮ ಕಾರ್ತಿಕೇಯನಿಗೋಸ್ಕರಣ ಆಮರಣಾಂತರ ಉಪವಾಸ ಕೈಗೊಳ್ತೀನಿ, ಅಂದ್ರೆ ಧರಣಿ ಮಾಡ್ತೀನಿ. ವಿಶಾಲು, ಮಗ ಕಣ್ಣೀರ್ ಆಗ್ತಾ ಇದ್ರೆ ಮಗನ್ನ ಕಣ್ಣೀರು ಒರೆಸೋದು ತಾಯಿ ಕರ್ತವ್ಯ. ಆದ್ರೆ ನೀವು ಕಣ್ಣೀರಾಗ್ತಾ ಇದ್ದ ಮಗನ ಮುಖಕ್ಕೆ ಮಣ್ಣೆರಚ್ತಿರಲ್ಲ. ಯಾಕೋ ಪುಟ್ಟ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಹೇಳ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಅಲ್ಲ ಮರಿ, ಬೆಳಿಗ್ಗೆ ದೇವಸ್ಥಾನದಲ್ಲಿ ಅಷ್ಟೊಂದು ಖುಷಿಯಾಗಿದ್ಯಲ್ಲ, ಹೀಗಿದ್ದಕ್ಕಿದ್ದಾಗೆ ಏನಾಯ್ತಮ್ಮ? ಅಜ್ಜಿ, ಮೊದಲು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಅಯ್ಯೋ ಪುಟ್ಟ, ನೀನ್ ಯಾವತ್ತೂ ಏನ್ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆಮ್ಮ. ಹಾಗೊಂದ್ ವೇಳೆ ನಿನ್ನಿಂದ ತಪ್ಪಾಗಿದ್ರು ಆ ಕ್ಷಣಕ್ಕೆ ಕೆಲವ್ರಿಗೆ ಅದರಿಂದ ಬೇಜಾರಾಗಿದ್ರು ಕೂಡ ಆ ನಿನ್ ತಪ್ಪಿನ ಹಿಂದೆ ಒಳ್ಳೆ ಉದ್ದೇಶನೇ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ಒಳ್ಳೆ ಮನಸ್ಸಿರೋರು ಒಳ್ಳೆ ಉದ್ದೇಶ ಇಲ್ಲದೆ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಏನಾಯ್ತು ಅಂತ ಹೇಳು ಈಗ. ಅಮ್ಮ ಹೇಳ್ದ ಹಾಗೇನೆ ಅಜ್ಜಿನೂ ಹೇಳ್ತಾ ಇದ್ದಾರೆ. ಅಜ್ಜಿಗೆ ಅಮ್ಮನ ಬಗ್ಗೆ ಎಲ್ಲ ಸತ್ಯನೂ ಹೇಳ್ಬೇಡ. ಇಲ್ಲ ಇಲ್ಲ ಅಜ್ಜಿ, ಈಗಲೇ ಮಗಳನ್ನ ನೋಡ್ಬೇಕು ಅಂದ್ರೆ ನಾನು ಎಲ್ಲಿಂದ ಅವ್ರನ್ನ ಕರ್ಕೊಂಬರ್ಲಿ? ಅಮ್ಮನ ಮುಖಾನೇ ನೋಡ್ತಾ ಇರೋ ನನಗೇನೆ ಇಷ್ಟು ಸಂತೋಷ, ಇಷ್ಟು ಆವೇಶ ಇದೆ. ಇನ್ನು ಅಜ್ಜಿ ಅಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ಅವ್ರಿಗೇನಾದ್ರೂ ಅಮ್ಮ ಇರೋದ್ರ ಬಗ್ಗೆ ಹೇಳಿದ್ರೆ ಅಜ್ಜಿ ತುಂಬಾ ಪಡ್ತಾಡ್ತಾರೆ. ಅವ್ರ ಆರೋಗ್ಯಕ್ಕೂ ತೊಂದರೆ ಆಗ್ಬಹುದು. ಅಮ್ಮ ಮೊದಲು ನನಗೆ ಸಿಗ್ಬೇಕು. ನಾನೇ ಅಮ್ಮನ್ನ ಅಜ್ಜಿ ಮುಂದೆ ನಿಲ್ಲಿಸ್ಬೇಕು. ಯಾಕೆ ಶ್ರಾವಣಿ ಪುಟ್ಟ ಸುಮ್ಮನಾಗ್ಬಿಟ್ಟೆ? ನಿನ್ ಮನ್ಸಲ್ಲಿ ಏನೇ ಇದ್ರು ಹೇಳ್ಕೊ, ನಾನ್ ನಿನ್ ಜೊತೆಗಿದ್ದೀನಿ. ಹೇಳ್ತೀನಿ ಅಜ್ಜಿ, ಎಲ್ಲ ವಿಷಯನೂ ಹೇಳ್ತೀನಿ. ಅದರಲ್ಲೂ ಒಂದು ಮುಖ್ಯವಾದ ವಿಷಯ ಇದೆ ಅಜ್ಜಿ, ಅದನ್ನ ನಿನ್ನ ಹತ್ರ ಹೇಳಬೇಕು. ಆದರೆ ಅದ್ರ ಬಗ್ಗೆ ನಾನು ನಿನ್ನ ಹತ್ರ ಹೇಳಬೇಕು ಅಂದರೆ ನಾನು ಫೋನಲ್ಲಿ ಹೇಳೋದಕ್ಕಾಗಲ್ಲ. ನಾನು ನಿನಗೆ ನೇರವಾಗಿ ಸಿಕ್ಕು ಆ ವಿಷಯದ ಬಗ್ಗೆ ಹೇಳಬೇಕು. ನಾಳೆ ನನಗೆ ಸಿಗ್ತೀಯಾ ಅಜ್ಜಿ? ಅಯ್ಯೋ ಪುಟ್ಟ, ಖಂಡಿತ ಸಿಗ್ತೀನಿ. ಆದ್ರೆ ನೀನು ಅಳ್ತಾ ಮಾತಾಡ್ತಿರೋದು ನೋಡಿದ್ರೆ
ನನಗೆ ಯಾಕೋ ಭಯ ಆಗ್ತಿದೆ. ಇದೇ ಯೋಚನೆಯಲ್ಲಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ವೇ? ಒಂದು ಕೆಲಸ ಮಾಡೋಣ, ನಾವು ಈಗಲೇ ಸಿಗೋಣ. ನೀನೇ ಇಲ್ಲಿಗೆ ಬಂದ್ಬಿಡು ಅಥವಾ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅದೇನೇ ಇದ್ರೂ ಈಗಲೇ ಮಾತಾಡ್ಬಿಡೋಣ. ಅಯ್ಯಯ್ಯೋ ಅಜ್ಜಿ, ನೀನು ಗಾಬರಿ ಆಗುವಂಥ ವಿಷಯ ಯಾವುದೂ ಇಲ್ಲ. ನನ್ನ ಮನಸ್ಸಲ್ಲಿ ಒಂದಿಷ್ಟು ಸತ್ಯಗಳಿದೆ, ಅದನ್ನು ನಾನು ನಿನ್ನ ಹತ್ರ ಹೇಳ್ಕೊಬೇಕಷ್ಟೆ. ನೀನು ಈಗ ಎಲ್ಲಿಗೂ ಬರೋದು ಬೇಕಾಗಿಲ್ಲ. ನಾನು ನಿನಗೆ ನಾಳೆ ಸಿಗ್ತೀನಲ್ಲ, ಆವಾಗ ನಿನಗೆಲ್ಲ ವಿಷಯನೂ ಹೇಳ್ತೀನಿ. ನಾವು ಆಚೆ ಎಲ್ಲಾದರೂ ನಾಳೆ ಸಿಗೋಣ. ಇವಾಗ ನೀನು ನೆಮ್ಮದಿಯಾಗಿ ಮಲ್ಕೊ. ಸರಿ ಮಗಳೇ, ನಾಳೆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೀನು ಅಷ್ಟೆ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು. ಕಾಯ್ತಾ ಇರ್ತಾನೆ. ಅವನೇನೇ ಮಾಡಿದ್ರು ನಾವು ಚೆನ್ನಾಗಿರ್ಬೇಕು ಅಂತಲ್ಲಪ್ಪ ಅವನ ಇಚ್ಛೆ. ಅಂದರೆ ಇದೆಲ್ಲ ದೈವಿಚ್ಛೆ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬೇಕಮ್ಮ? ಯಜಮಾನ್ರೆ ನನ್ನ ಮೇಲೆ ಇಟ್ಟರೆ ನಂಬಿಕೆನ ಕಳ್ಕೊಬೇಕಾ ನಾನು? ಇದರಲ್ಲಿ ನಂಬಿಕೆ ಕಳ್ಕೊಳ್ಳುವಂಥದ್ದು ಏನೋ ಇದೆ. ಕೈಯಲ್ಲಿ ವಜ್ರ ಇಟ್ಕೊಂಡು ಅದೃಷ್ಟ ಏಟಕ್ತಾ ಇಲ್ಲ ಅನ್ಕೊಳ್ಳೋದು ನಮ್ದು ಅರ್ಥನ ಅಲ್ವೇನಪ್ಪ? ಶ್ರಾವಣಿಯಮ್ಮ ವಜ್ರ ಇದ್ದಾಗೆ ಅವ್ರನ್ನ ಮನೆಗೆ ಬಂದಿರೋದು ನಮ್ಮ ಭಾಗ್ಯ.